ನಮಸ್ಕಾರ ವಿದ್ಯಾರ್ಥಿಗಳೇ, ಶುಭ ಮುಂಜಾನೆ. ನಿನ್ನೆ ತರಗತಿಯಲ್ಲಿ ನಾವು ಈ ಅಭ್ಯಾಸವನ್ನು ಮಾಡ್ತಾಯಿದ್ವಿ. ಅಭ್ಯಾಸ 1.1 ಸರಿನಾ. ಅದರಲ್ಲಿ ನಾವು ಎಷ್ಟು 4 ಲೆಕ್ಕ ಮಾಡಿದ್ದೀವಿ. ಇನ್ನು ನಾವು ಮಾಡಬೇಕಾಯ್ತು 5, 6, 7. ಸೊ ನಿಮಗೆ ಮನೆಯಲ್ಲಿ ಪ್ರಯತ್ನ ಮಾಡಿರಿ ಅಂತ ಹೇಳಿದ್ದೇನೆ, ನೀವು ಮಾಡಿರ್ಬೋದು. ಸೊ ಅದರ ಈಗ ಏನು ಮಾಡೋಣಂತೆ, ಅದರದ ಉತ್ತರವನ್ನು ನೋಡೋಣಂತೆ. 5ನೇದು ಏನಂತ ಹೇಳಿದ್ದಾರೆ. 5ನೇ ಲೆಕ್ಕ, ಎಂದ ಯಾವುದೇ ಬೆಲೆಗೆ 6 ಘಾತ n ಇದು 0ಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ. ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಸರಿನಾ. ಅಂದರೆ ಇದನ್ನು ಅಂಕಗಣಿತದ ಮೂಲ ಪ್ರಮೇಯ ಪ್ರಕಾರ ನಾವು ಬಿಡಿಸಬೇಕಾಗ್ತದೆ. ಏನು ಕೊಟ್ಟಿದ್ದಾರೆ ಅವರು, 6 ಘಾತ n. 6 ಘಾತ n ಇದು ಏನು, n ಯಾವುದು, n ಒಂದು ಸ್ವಾಭಾವಿಕ ಸಂಖ್ಯೆ. n ಒಂದು ಸ್ವಾಭಾವಿಕ ಸಂಖ್ಯೆ. ಅಂದರೆ ಸ್ವಾಭಾವಿಕ ಸಂಖ್ಯೆ ಅಂದರೆ ನಾವು ಕಲ್ತಿದ್ದೀವಿ 1ರಿಂದ ಅನಂತವರೆಗೆ ಇರ್ಬೋದು. 1, 2, 3, 4 ಯಾವುದೇ ಇರೋದು. ಯಾವುದೇ ಅಂಕೆಯನ್ನು ಅದರಲ್ಲಿ ನಾವು ಅಲ್ಲಿ ಹಾಕಿದ್ವಿ ಅಂದರೆ ಎಂದಲ್ಲಿ ಅದರದ್ದು ಆ ಅಂಕೆ ಏನು ಸಿಗ್ತದಲ್ಲ ನಮಗೆ, ಅದು 0ಯಿಂದ ಕೊನೆಗೊಳ್ಳುವುದಿಲ್ಲ ಅಂತ ನಾವು ಅದನ್ನು ಸಾಧಿಸಬೇಕು. ಹೆಂಗೆ ಮಾಡೋದು, ಈಗ ನೋಡಿ 0ಯಿಂದ ಯಾವ್ಯಾವ ಕೊನೆಗೊಳ್ತವೆ, 10, ಆಮೇಲೆ 20 ಈ ಥರ. ಕಡಿಮೆ ಅಂದರೆ 10ರಿಂದ. ಸೊ 10ರಲ್ಲಿ ಏನೇನು ಅವಿಭಾಜ್ಯ ಅಪವರ್ತನವಿವೆ, 2 ಮತ್ತು 5. ಸೊ ಅದು ಇದ್ರೆ ಮಾತ್ರ ಇದು 0ಯಿಂದ ಏನಾಗುತ್ತೆ, ಕೊನೆಗೊಳ್ಳುತ್ತದೆ. ಸೊ ಏನು ಮಾಡೋಣಂತೆ, 6ನ್ನು ನಾವು ಹೆಂಗೆ ಬರಿಬೋದು, 2 × 3 ಘಾತ n ಅಂತ ಬರಿಬೋದು. ಈಗ ಇಲ್ಲಿ ಏನಿದೆ, 2 ಇದೆ, 3 ಇದೆ, ಆದರೆ 5 ಇಲ್ಲ. ಸೊ 5 ಇಲ್ಲ ಅಂದರೆ ಇದು 0ಯಿಂದ ಕೊನೆಗೊಳ್ಳೋದಿಲ್ಲ. ಸೊ ಏನಂತ ಬರಿಬೇಕು ನಾವು, 6 ಘಾತ n ಇದು ಅವಿಭಾಜ್ಯ ಅಪವರ್ತನವಾಗಿ ಅಪವರ್ತನವಾಗಿ 5ನ್ನು ಹೊಂದಿಲ್ಲ. ಎರಡು ಮತ್ತು 5 ಇರಲೇಬೇಕು, ಬೇರೆ ಯಾವುದಾದ್ರೂ ಇರಲಿ ನಡೀತದೆ, ಬಟ್ 2 ಮತ್ತು 5 ಇರಲೇಬೇಕು. ಇಲ್ಲಿ 2 ಮಾತ್ರ ಇದೆ, 5 ಇಲ್ಲ. ಆದ್ದರಿಂದ 6 ಘಾತ n ಇದು ಏನಂತ ಹೇಳಿದ್ದಾರೆ ಅವರು, ಇದು 0ಯಿಂದ ಕೊನೆಗೊಳ್ಳುವುದಿಲ್ಲ. ಇದು 0ಯಿಂದ ಕೊನೆಗೊಳ್ಳುವುದಿಲ್ಲ. ಸರಿನಾ. ಬೇಕಾದರೆ ನಾವು ಒಂದು ಉದಾಹರಣೆಗಳನ್ನು ನೋಡ್ಬೋದು. ಈಗ n ವ್ಯಾಲ್ಯೂ ನಾವು 1 ಹಾಕೋಣಂತೆ. ಉದಾಹರಣೆ ಏನಂದರೆ, ಏನಿದ್ದಲ್ಲಿ 1 ಹಾಕಿದರೆ ಏನಾಗುತ್ತೆ, 6 ಘಾತ 1 ಆಗುತ್ತೆ, 6 0ಯಿಂದ ಕೊನೆಗೊಳ್ಳಲಿಲ್ಲ. 6 ಘಾತ 2 ಮಾಡಿದರೆ ಏನಾಗುತ್ತೆ, 36 ಆಗುತ್ತೆ. 6 ಘಾತ 3 36, 3 216. ಸೊ ಈ ಥರ ನೋಡಿ, ಕೊನೆಯಲ್ಲಿ 0 ಬರ್ತಾ ಇಲ್ಲ. ಆದ್ದರಿಂದ ಇದು ಸಾಧ್ಯವಿಲ್ಲ. ಅರ್ಥ ಆಯಿತು ವಿದ್ಯಾರ್ಥಿಗಳೇ, ನೀವು ಈ ಥರ ಬಿಡಿಸಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ ನಾನು. ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣಂತೆ. ಏನಿದೆ ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ. 7 × 11 × 13 ಪ್ಲಸ್ 13 ಮತ್ತು 7 × 6 × 5 × 4 × 3 × 2 × 1 ಪ್ಲಸ್ 5 ಇವು ಸಂಯುಕ್ತ ಸಂಖ್ಯೆಗಳಾಗಿವೆ ಏಕೆ? ಇವು ಸಂಯುಕ್ತ ಸಂಖ್ಯೆಗಳ ಆಗಿದ್ದರೆ ಏಕೆ ಅಂತ ಕೇಳಿದ್ದಾರೆ. ಸೊ ನೋಡೋಣಂತೆ 1ನೇದನ್ನು. ಯಾವುದಿದೆ 1ನೇದ್ದು, 7 × 11 × 13 ಸಂಕಲನ 13.
ಈಗ ನೋಡಿರಿ ಇವನ್ನ ಎರಡು ಬೇರೆ ಬೇರೆ ಆಗುತ್ತೆ. ಮೊದಲು ನಾವೇನು ಮಾಡ್ಬೋದು, ಗುಣಾಕಾರ ಮಾಡೋದು, ಆಮೇಲೆ ಸಂಕಲನ ಮಾಡೋದು. ನೀವು ಬೋರ್ಡ್ ಮ್ಯಾಥ್ಸ್ ಇದನ್ನು ಕಲ್ತಿರ್ಬೋದು. ಸೊ ಇದರ ಪ್ರಕಾರ ಇದರಲ್ಲಿ ಏನು ಸಾಮಾನ್ಯವಾಗಿದೆ, 13 ಸಾಮಾನ್ಯವಾಗಿದೆ. ಸೊ ಇದನ್ನು ಹೆಂಗೆ ಬರಿಬೋದು, 13 ಕಂಸದಲ್ಲಿ 7 ಗುಂಡ್ಲೆ 11, ಇಲ್ಲೇನು ಉಳಿತು, 1 ಉಳಿಯುತ್ತೆ. ಇದನ್ನು ಸರಳೀಕರಿಸಿದಾಗ ಏನಾಗ್ತದೆ, 13 7 ಗುಂಡ್ಲೆ 11 ಎಷ್ಟು, 77, 11 ಪ್ಲಸ್ 1 ಅಂದರೆ 13 ಗುಂಡ್ಲೆ 78. ಸೊ ಇದು ಹೇಗಾಯಿತು, 78ಅನ್ನು ನಾವು ಅವಿಭಾಜ್ಯ ಅಪವರ್ತನ ಮಾಡ್ಬೋದು. ಹೆಂಗೆ ಬರಿಬೋದು ನಾವು ಇದನ್ನು, 13 ಅಂಕ ಅವಿಭಾಜ್ಯ ಸಂಖ್ಯೆ. ಸೊ 78ಅನ್ನು ಹೇಗೆ ಬರಿಬೋದು ನಾವು, 2 ಗುಂಡ್ಲೆ 39 ಉಳಿತು, 3 ಗುಂಡ್ಲೆ 13 ಅಂತ ಬರಿಬೋದು. ಸೊ ಈಗೇನಾಯಿತು, ಇಲ್ಲಿ ಅವಿಭಾಜ್ಯ ಅಪವರ್ತನಗಳು ಎಷ್ಟಾಯಿತು, 2ಕ್ಕಿಂತ ಜಾಸ್ತಿ ಆಯಿತು. ಸೊ ಹೀಗಾಗಿ ಇದು ಒಂದು ಸಂಯುಕ್ತ ಸಂಖ್ಯೆ ಆಯಿತು. ಸೊ ಈ ಸಂಖ್ಯೆ ಏನಾಗ್ತದೆ, ದತ್ತ ಸಂಖ್ಯೆ, ದತ್ತ ಅಂದರೆ ಕೊಟ್ಟಿರೋದು, ದತ್ತ ಸಂಖ್ಯೆ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳನ್ನು ಹೊಂದಿದೆ. ಆದ್ದರಿಂದ ದತ್ತ ಸಂಖ್ಯೆ ಸಂಯುಕ್ತ ಸಂಖ್ಯೆ ಆಗಿದೆ. ಅರ್ಥ ಆಯಿತು ವಿದ್ಯಾರ್ಥಿಗಳೇ? ಸರಳವಾಗಿದೆ. ಅದಕ್ಕೆ ಜಾಸ್ತಿ ಅವಿಭಾಜ್ಯ ಅಪವರ್ತನ ಇದ್ದರೆ ಅದು ಸಂಯುಕ್ತ ಸಂಖ್ಯೆ. ಇದೇ ಥರ ಮುಂದಿನ ನೋಡೋಣ. ಎರಡನೇದ್ದು 6ರಲ್ಲಿ ಎರಡನೇದ್ದು 7 ಗುಂಡ್ಲೆ 6 ಗುಂಡ್ಲೆ 5 ಗುಂಡ್ಲೆ 4 ಗುಂಡ್ಲೆ 3 ಗುಂಡ್ಲೆ 2 ಗುಂಡ್ಲೆ 1 ಸಂಕಲನ 1. ಸರಿ, ಸಂಕಲನ 5. ಈಗ ನೋಡಿ ಇದರಲ್ಲಿ ಏನು ಸಾಮಾನ್ಯವಾಗಿದೆ, 5 ನೋಡಿ, 2ರಲ್ಲಿ ಇದೆ. ಸೊ ನಾವು ಇದನ್ನು ಹೇಗೆ ಬರಿಬೋದು, 5 ಕಂಸಿನಲ್ಲಿ 7 ಗುಂಡ್ಲೆ 6 ಗುಂಡ್ಲೆ 4 ಗುಂಡ್ಲೆ 3 ಗುಂಡ್ಲೆ 2 ಗುಂಡ್ಲೆ 1 ಸಂಕಲನ 1. ಇದನ್ನೇ ಮತ್ತಷ್ಟು ಸರಳೀಕರಿಸಿದಾಗ ಏನಾಗುತ್ತೆ, ಎಷ್ಟು ಬರ್ತದೆ, 7 42 42 84, 7 42 ಇದು ಮಾಡಿದರೆ 3 6 4 24, 42 24 ಎಷ್ಟಾಗುತ್ತೆ ನೋಡಿ, 2 4 2 8, 4 4 16, 2 4 2 4 8, 8 6 ಇಲ್ಲ ಇದು, 6 4 10 0 1 8 2 10, 1008, 1008 ಅಧಿಕ್ 1. ಸೊ ಅಂದರೆ ಇದೇನಾಯಿತು, 5 ಗುಂಡ್ಲೆ 1009 ಆಯಿತು ಅಲ್ವಾ? ಸೊ ಇಲ್ಲಿ ನೋಡಿದರೆ ಏನು ಅನ್ನಿಸ್ತದೆ, 1009 ಒಂದು ಅವಿಭಾಜ್ಯ ಸಂಖ್ಯೆ, ಅದು ಇದನ್ನು ಮಾಡಲಿಕ್ಕೆ ಆಗಲ್ಲ. ಸೊ ಹೀಗಾಗಿ ಇಲ್ಲಿ ಇನ್ನೂ ಒಂದಂತ ಬರಿಬೋದು ನಾವು. 1ಅನ್ನು ಎಷ್ಟಲ್ಲಿ ಬರೆದು ಒಂದೇ ಇರ್ತದೆ. ಸೊ ಹೀಗಾಗಿ ಈಗ 3 ಆದವು ಇದಕ್ಕೆ ಅವಿಭಾಜ್ಯ ಅಪವರ್ತನಗಳು. ಹೀಗಾಗಿ ಇದು ಸಹ ಸೊ ದತ್ತ ಸಂಖ್ಯೆ 3 ಅವಿಭಾಜ್ಯ
ಅಪವರ್ತನಗಳನ್ನು ಹೊಂದಿದೆ. ಆದ್ದರಿಂದ ಇದು ಒಂದು ಸಂಯುಕ್ತ ಸಂಖ್ಯೆ. ಅಂದರೆ ಈಗ ಯಾವುದೇ ಸಂಖ್ಯೆ ಅದನ್ನು ಮತ್ತು ಒಂದನ್ನು ಬಿಟ್ಟು ಬೇರೆ ಯಾವುದೋ ಇರಲಿ ಅದಕ್ಕೆ ನಾವು ಸಂಯುಕ್ತ ಸಂಖ್ಯೆ ಅಂತೀವಿ. ಇಲ್ಲೇನಿದೆ, ಈ ಇದರಲ್ಲಿ 1 ಇದೆ, 5 ಇದೆ, 1009 ಇದೆ, ಅಂದರೆ ಜಾಸ್ತಿ ಆಯಿತು. ಸೊ ಹೀಗಾಗಿ ಇದಕ್ಕೆ ನಾವು ಏನಂತ ಹೇಳ್ಬೋದು, ಸಂಯುಕ್ತ ಸಂಖ್ಯೆ ಅಂತ ಹೇಳ್ಬೋದು. ಅರ್ಥವಾಯ್ತಾ ವಿದ್ಯಾರ್ಥಿಗಳೇ? ಮುಂದಿನದಕ್ಕೆ ಹೋಗೋಣಂತೆ. ಮುಂದಿನದು 7ನೇಯ ಲೆಕ್ಕ, ವಿವರಣೆಯಾದ ಲೆಕ್ಕ ಇದೆ. ಏನಂತ ಕೊಟ್ಟಿದ್ದಾರೆ ಅವರು? ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ನಿಮಿಷಗಳನ್ನು ತೆಗೆದುಕೊಂಡರೆ, ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು 12 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ. ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ? ಏನಾಗುತ್ತೆ, ಅವರು ಒಂದು ವೃತ್ತಾಕಾರ ಇದೆ, ಅದರಲ್ಲಿ ರೇಸ್ ಮಾಡ್ತಾ ಇದ್ದಾರೆ, ರನ್ನಿಂಗ್ ರೇಸ್. ಸೊ ಈ ಥರ ಇದೆ, ಈ ಥರ ಇದೆ. ಇಲ್ಲಿಂದ ಇದು ಆರಂಭಿಕ ಅಂತ ನಾವು ತಗೊಳ್ಳೋಣಂತೆ. ಆರಂಭಿಕ ಇದು ಎ ಅಂತ ಕೊಡೋಣಂತೆ ಅದಕ್ಕೆ. ಸೊ ಇಲ್ಲಿ ಏನಾಗುತ್ತೆ, ಸೋನಿಯಾ ಮತ್ತು ರವಿ, ಸೋನಿಯಾ ಇಲ್ಲಿ ಇಬ್ಬರು ಶುರು ಮಾಡ್ತಾರೆ, ಸೋನಿಯಾ ಮತ್ತು ರವಿ. ರನ್ನಿಂಗ್ ರೇಸಲ್ಲಿ ಒಮ್ಮೆ ಬಿಡ್ತಾರಲ್ಲ ಹಾಗೆ. ಸೊ ರವಿ ಎಷ್ಟು ಟೈಮ್ ತೊಗೊಳ್ತಾರೆ? ಸೊ ಈಗ ರವಿ ಕಡಿಮೆ ನಿಮಿಷ ತೊಗೋತಾನೆ ಒಂದು ಸುತ್ತಲಿಕ್ಕೆ, ಅಂದರೆ ಏನಾಗುತ್ತೆ, ಅವನು ವೇಗವಾಗಿ ಓಡ್ತಾ ಇದ್ದಾನೆ. ಸೋನಿಯಾ 18 ನಿಮಿಷ ಜಾಸ್ತಿ ಟೈಮ್ ತೊಗೋತಾ ಇದ್ದಾನೆ, ಅವರು ಸ್ವಲ್ಪ ಅವಳ ವೇಗ ಕಡಿಮೆ ಆಗಿದೆ. ಸೊ ಇಲ್ಲಿ ಬರ್ಕೊಂಬಂತ ಉತ್ತರ. ಸೊ ಸೋನಿಯಾ ಎಷ್ಟು? 18 ನಿಮಿಷ. 18 ನಿಮಿಷ ಒಂದು ವೃತ್ತವನ್ನು ಮುಗಿಸಲು. ರವಿ 12 ನಿಮಿಷ. ಅವರೇನು ಕೇಳ್ತಾರೆ, ಹೀಗೆ ಒಂದೇ ಮುಖವಾಗಿ ಓಡ್ತಾ ಇದ್ದಾರೆ ಇಬ್ಬರು. ಆವಾಗ ಇಬ್ಬರು ಮತ್ತೆ ಯಾವಾಗ ಆರಂಭಿಕ ಬಿಂದುವಿಗೆ ಬರ್ತಾರೆ. ಈಗ ಏನಾಗುತ್ತೆ, ರವಿ ಓಡ್ತಾ ಇರ್ತಾನೆ, ಸೋನಿಯಾನು ಓಡ್ತಾ ಇದ್ದಾರೆ. ರವಿ ಏನಾಗುತ್ತೆ, ಅವನು ಜೋರಾಗಿ ಓಡ್ತಾನೆ, ಅವನು ಹಾಗೆ ಮುಂದೆ ಮುಂದೆ ಹೋಗ್ತಿರ್ತಾನೆ. ಸೊ ಒಂದು ಇದರಲ್ಲಿ ಯಾರು ಸೊ ರವಿ ಏನಾಗುತ್ತೆ, ಒಂದು ಸಮಯದಲ್ಲಿ ಜಾಸ್ತಿ ಇದನ್ನು ವೃತ್ತವನ್ನು ಮುಗಿಸಿದಾಗ ಸೋನಿಯಾ ಸ್ವಲ್ಪ ಕಡಿಮೆ ಮುಗಿಸ್ತಾಳೆ, ಆವಾಗ ಅಲ್ಲಿ ಬಂದು ಮುಡ್ತಾರೆ. ಅಂದರೆ ನಾವೇನು ಮಾಡಬೇಕು, ಲಸ ಕಂಡುಹಿಡಿಬೇಕು. ಅಂದರೆ ಲಸ ಅಂದರೆ ಇಬ್ಬರೂ ಸೇರೋ, ಇದು ಒಂದು ಕಡಿಮೆ ಇದರಲ್ಲಿ ಸೇರೋದು. ಸೊ ಅದನ್ನು ಲಸ ಕಂಡುಹಿಡಿಬೇಕು. ನಾವೇನು ಮಾಡಬೇಕು, ಲಸ 12 ಮತ್ತು 18 ಕಂಡುಹಿಡಿಬೇಕು. ಯಾವ ಥರ ಕಂಡುಹಿಡಿತೀವಿ ನಾವು? ಅವಿಭಾಜ್ಯ ಅಪವರ್ತನಗಳ ರೀತಿಯಲ್ಲಿ ಕಂಡುಹಿಡಿಯೋದು. ಸೊ 12ರದ ಅವಿಭಾಜ್ಯ ಅಪವರ್ತನ ನೋಡೋಣ ಯಾವ್ಯಾವಿದೆ. 2 ಗುಂಡ್ಲೆ 2 ಗುಂಡ್ಲೆ 3, 2 4, 4 3 12. 18ರದು ಏನೇನು ಬರ್ತದೆ, 2 ಗುಂಡ್ಲೆ 3 ಗುಂಡ್ಲೆ 3. ಸೊ ಇದನ್ನು ಹೇಗೆ ಬರಿಬೋದು ನಾವು? 2 2 ಸಲ ಬಂದಿದೆ, 2 ಘಾತ 2 ಗುಂಡ್ಲೆ 3. ಇಲ್ಲಿ 2 3 ಘಾತ 2 ಬಂದಿದೆ, 3 2 ಸಲ ಬಂದಿದೆ. ಸೊ ಈಗ ಲಸ ಹೆಂಗೆ ಕಂಡುಹಿಡಿತೀವಿ ನಾವು? ಲಸವನ್ನು ಪ್ರತಿ ಅವಿಭಾಜ್ಯ ಅಪವರ್ತನಗಳನ್ನು ತಗೋಬೇಕು. ಯಾವ್ಯಾವ ಬಂದಿದೆ? 2 ಮತ್ತು 3 ಬಂದಿದೆ. 2 ಗುಂಡ್ಲೆ 3 ಹೆಚ್ಚು ಸಲ ಯಾವ್ದು ಬಂದಿದೆ ಅದರಲ್ಲಿ ಇದು ತೊಗೊಳ್ಬೇಕು. ಸೊ ಇಲ್ಲಿ 12ರಲ್ಲಿ 2 2 ಸಲ ಬಂದಿದೆ, 18ರಲ್ಲಿ 1 ಸಲ ಬಂದಿದೆ. ಸೊ ನಾವಿಲ್ಲಿ 2 ತೊಗೋಬೇಕು. ಆಮೇಲೆ 3ರಲ್ಲಿ
3 ಎದರಲ್ಲಿ ಹೆಚ್ಚು ಸಲ ಬಂದಿದೆ 18ರಲ್ಲಿ, ಅಂದರೆ ಇದರಲ್ಲಿ 2 ತಗೋಬೇಕು. ಎಷ್ಟು ಬಂತು? 4 × 9 36 ನಿಮಿಷ ಬಂತು. ಸೊ 36 ನಿಮಿಷ ಆದಮೇಲೆ ಆರಂಭಿಕದಿಂದ 36 ನಿಮಿಷಕ್ಕೆ ಇಬ್ಬರು ಮತ್ತೆ ಬಂದು ಎಲ್ಲಿ ಸೇರ್ತಾರೆ? ಅವರು ಆರಂಭಿಕ ಇದರಲ್ಲಿ ಸೇರ್ತಾರೆ. ಅಂದರೆ ಎಷ್ಟು ಈ ಸೋನಿಯಾ ಎಷ್ಟು ವೃತ್ತ ಹಾಕಿದಂಗೆ ಆಗ್ತದೆ? ಈಗ ಸೋನಿಯಾ 36 ಭಾಗಲಬ್ಧ 18 ಅಂದರೆ 2 ಸುತ್ತು ಹಾಕಿದಂಗೆ ಆಗುತ್ತೆ. ರವಿ 36 ಭಾಗಲಬ್ಧ 12 3 ಸುತ್ತು, ಅಂದರೆ ರವಿ 3 ಸುತ್ತು ಸುತ್ತಿದಾಗ ಸೋನಿಯಾ 2 ಸುತ್ತಿರ್ತಾರೆ. ಆವಾಗ ಅಲ್ಲಿ ಬಂದು ಭೇಟಿ ಆಗ್ತಾರೆ. ನಮ್ಮ ಉತ್ತರ 36 ನಿಮಿಷ. ಅವರು ಏನಂತ ಬರಿಬೇಕು ನಾವು? ಎಷ್ಟು ನಿಮಿಷಗಳ ನಂತರ? 36 ನಿಮಿಷಗಳ ನಂತರ ಅವರು ಪುನಃ ಈ ಥರ ಉತ್ತರ ಬರಿಬೇಕು ನಾವು. ಉತ್ತರ 36 ನಿಮಿಷಗಳ ನಂತರ ಅವರಿಬ್ಬರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ. ಈ ಥರ ನೀವು ಉತ್ತರವನ್ನು ಬರೆದ್ರೆ ಅದು ನಿಮಗೆ ಫುಲ್ ಮಾರ್ಕ್ಸ್, ಅಂದರೆ ಪೂರ್ತಿ ಅಂಕಗಳು ಸಿಗ್ತದೆ. ಉತ್ತರ ಬರಿಬೇಕು ಕೊನೆಗೆ, ಅದನ್ನ ಮೇಲೇ ನಿಮಗೆ ಪೂರ್ತಿ. ಸೊ ಈ ಥರ ನೀಟಾಗಿ ನೀವು ಲೆಕ್ಕವನ್ನು ಬಿಡಿಸಬೇಕು. ಅರ್ಥವಾಯಿತು ವಿದ್ಯಾರ್ಥಿಗಳೇ? ಸೊ ಈಗ ನಾವು ಪೂರ್ತಿ ಇದನ್ನು ಮುಗಿಸಿದ್ದೀವಿ. ಈಗ ಮುಂದಿನ ವಿಷಯಕ್ಕೆ ಹೋಗೋಣಂತೆ. ಏನಿದೆ ಮುಂದಿನ ವಿಷಯ? ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನ. ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನ ನೀವು 9ನೇ ತರಗತಿಯಲ್ಲಿ ಕಲ್ತಿದ್ದೀರಿ ಇದನ್ನು. ಅದರದ್ದು ಲಕ್ಷಣಗಳು ಏನು, ಅದರದ್ದು ಅವು ಹೇಗೆ, ಅಸ್ತಿತ್ವ ಹೇಗೆ, ಅದೆಲ್ಲ ಕಲ್ತಿದ್ದೀರಿ. ಸೊ ಇದನ್ನು ನಾವು ಯಾವ್ಯಾವ ಓದಕ್ಕೆ ಇದು ಅಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆ? ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನ. ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನ. ಸೊ ಇದಕ್ಕೆ ಎಕ್ಸಾಂಪಲ್ ಯಾವ? ಅಭಾಗದಲ್ಲಿ ಲಬ್ಧ ಸಂಖ್ಯೆಗಳಿಗೆ ಉದಾಹರಣೆ. ಅಂದರೆ ಮುಂದೆ ಅವಕ್ಕೆ ಭಾಗಿಸ್ಲಿಕ್ಕೆ ಆಗೋದಿಲ್ಲ ಅಭಾಗಲಬ್ಧ ಸಂಖ್ಯೆಗಳು. ಯಾವ್ಯಾವು? ವರ್ಗಮೂಲ 2, ವರ್ಗಮೂಲ 3, ವರ್ಗಮೂಲ 5 ಮತ್ತು ಪಾಯ್ ಅಂತ ಕಲ್ತಿದ್ದೀರಿ. ಪಾಯ್ ನೀವು 22 ಭಾಗಲಬ್ಧ 7 ಅಂತ ಹೇಳ್ತೀವಿ, ಆದರೆ ಅದು ಹಾಗೆ ಅಲ್ಲ. ಅದರದ್ದು ಮೌಲ್ಯ 3.14 ಹೀಗೆ ಮುಂದೆ ಹೋಗ್ತದೆ, ಅದು ಮುಗಿಯೋದಿಲ್ಲ. ಸೊ ಇದರ ಬಗ್ಗೆ ನಾವು ಕಲಿಯೋಣಂತೆ. ಸೊ ನಾವು ಸಂಖ್ಯಾರಕ್ಕೆ ಮೇಲೆ ಅಭಾಗಲಬ್ಧವನ್ನು ಹೇಗೆ ನಾವು ಅದನ್ನು ಗುರುತಿಸ್ಬೇಕಂತನೂ ನಾವು ಕಲ್ತಿದ್ದೀವಿ. ಸೊ ಇದನ್ನು ನಾವು ಏನಂತ ಹೇಳಿದ್ವಿ? ಇದರದ್ದು ವಿವರಣೆ ಏನಂದರೆ, ಒಂದು ಸಂಖ್ಯೆ ಎಸ್ ಅನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲವಾದರೆ, ಭಾಗಲಬ್ಧ ಅಂದರೆ P/Q, P ಭಾಗಲಬ್ಧ Q. P ಮತ್ತು Q ಎಂಥವು? ಅವು ಪೂರ್ಣಾಂಕಗಳು. ಸೊ ಆಮೇಲೆ Q 0 ಇರಬಾರ್ದು. ಸೊ ಅವು ಇದ್ದರೆ ಅದಕ್ಕೆ ಭಾಗಲಬ್ಧ ಅಂತೀವಿ. ಇದನ್ನು ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಅಂದರೆ ನಾವು ಏನಾಗ್ತದೆ? ಅದು ಅಭಾಗಲಬ್ಧ ಸಂಖ್ಯೆ ಆಗ್ತದೆ. ಇವೆಲ್ಲ ಉದಾಹರಣೆಗಳು.
ಇದಕ್ಕೆ ನಿಖರವಾದ ಮೌಲ್ಯವಿಲ್ಲ. ಹಾಗೆ ಇದು ಈ ಥರ ಹೋಗ್ತಾ ಇರ್ತದೆ. ಇದು ಮುಗಿಯೋದಿಲ್ಲ ಮತ್ತು ಒಂದು ಪುನರಾವರ್ತನೆಯೂ ಆಗೋದಿಲ್ಲ. ಪುನರಾವರ್ತನೆ ಆದ್ರೂ ಅದಕ್ಕೆ ನಾವು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಅದನ್ನು ಮುಂದೆ ಕಲಿಯೋಣ ಈ ಥರ. ಸೊ ಇದರಲ್ಲಿ ಪ್ರಮೇಯ ಇದೆ. ಪ್ರಮೇಯ 1.2 ಇದರ ಮೇಲೆ ನಾವು ಕೆಲವೊಂದು ಮುಂದೆ ಲೆಕ್ಕಗಳನ್ನು ಮಾಡ್ತೀವಿ. ಏನಿದೆ ಅದು ಪ್ರಮೇಯ? ಒಂದು ಅವಿಭಾಜ್ಯ ಸಂಖ್ಯೆ ಪಿ ಯು ಎ ಸ್ಕ್ವೇರ್ ಅಂದರೆ ಎ ಘಾತ 2 ಭಾಗಿಸಿದರೆ ಆಗ ಪಿ ಯು ಎಯನ್ನು ಸಹ ಭಾಗಿಸುತ್ತದೆ ಅಂತ ನಾವು ಸಾಧಿಸಬೇಕು. ಏನಪ್ಪ ಅಂದರೆ ಒಂದು ಧನ ಪೂರ್ಣಾಂಕ. ಈಗ ನೋಡಿ ಹೇಗಂದರೆ ಪ್ರಮೇಯ 1.2 ಅಂದರೆ ಪಿ ಎ ಸ್ಕ್ವೇರನ್ನು ಭಾಗಿಸಿದರೆ ಅಂದರೆ ಎ ಸ್ಕ್ವೇರ್ ಇದು ಪಿ ಯನ್ನು ಭಾಗಿಸಿದರೆ ಪಿ ಯು ಎ ಸಹಿತ ಪಿ ಯಿಂದ ಭಾಗಿಸಲ್ಪಡುತ್ತದೆ. ಇದನ್ನು ನಾವು ಉದಾಹರಣೆ ನೋಡಿದರೆ ಇಲ್ಲೊಂದು ಉದಾಹರಣೆ ನೋಡೋಣ. ಏನಂದರೆ ಈಗ 64 ಅಂತ ತಗೊಳ್ಳಿ. 64 ಏನಾಗುತ್ತೆ 2ರಿಂದ ಭಾಗ ಆಗ್ತದೆ. 64 ಎದರದ್ದು ವರ್ಗ 8ರ ವರ್ಗ 8/2 ಇದು ವರ್ಗ, ಇದು ಭಾಗ ಆಗ್ತದೆ 64. ಯಾಕಂದರೆ ಅದರದ ಕೊನೆಯ ಅಂಕೆ ಇದರಿಂದ ಕೊನೆಗೊಳ್ಳುತ್ತದೆ ಸಮ ಸಂಖ್ಯೆಯಿಂದ. ಸೊ ಈಗ ಇದರ ಪ್ರಕಾರ ಏನಾಗಬೇಕು, ಎಯನ್ನು ಈಗ ಎ ಏನಾಗುತ್ತಿಲ್ಲ 8 ಆಗುತ್ತೆ. ಸೊ 8/2 ಮಾಡ್ಬೋದಲ್ಲ ನಾವು. 8 ಸಹ 2ರಿಂದ ಭಾಗಿಯಾಗ್ತದೆ. ಸೊ ಇದನ್ನು ನಾವು ಇಲ್ಲಿ ಸಾಧಿಸಬೇಕು. ಅರ್ಥವಾಯ್ತಾ? ಈ ಥರ ನಾವು ಸಾಧಿಸ್ಬೇಕು. ಹೇಗೆ? ಸೊ ಫಸ್ಟಿಗೆ ಸಾಧನೆ ಏನಪ್ಪ ಅಂದರೆ ಎಯ ಅವಿಭಾಜ್ಯ ಅಪವರ್ತಿಸಕ್ಕೆ ಏನಂದರೆ ಎ ಒಂದು ಸಂಯುಕ್ತ ಸಂಖ್ಯೆ ಇರ್ತದೆ. ಈಗ ಇಲ್ಲಿ ಹೆಂಗಿದೆ ನೋಡಿ, ಎ 8 ಒಂದು ಸಂಯುಕ್ತ ಸಂಖ್ಯೆ ಆ ಥರ. ಸೊ ಇಲ್ಲಿ ನಾವು ಹೆಂಗೆ ಬರಿಬೋದು ಅದನ್ನು? P1 P2 ಎನ್ವರೆಗೆ. P1 P2 ಇದು ವಿಭಿನ್ನ ಆಗಬೇಕಂತೇನಿಲ್ಲ, ಒಂದೇನೂ ಇರ್ಬೋದು. ಯಾಕಂದರೆ ಇಲ್ಲಿ ನೋಡಿ 8ರದ್ದು ಹೇಗೆ ಬರಿಬೋದು ನಾವು? 2x2x2 ಒಂದೇ ಇದೆ, ಬೇರೆ ಬೇರೆನೂ ಇರ್ಬೋದು. ಸೊ ಇದನ್ನು ನಾವು ಏನು ಮಾಡೋದು? ವರ್ಗೀಕರಿಸೋದು. ವರ್ಗೀಕರಿಸಿದಾಗ ಏನಾಗ್ತದೆ? ಎ ಸ್ಕ್ವೇರ್ ಸಮ ಎ ಸ್ಕ್ವೇರ್ ಅಂದರೆ ಎ ವರ್ಗ, ಎದು ವರ್ಗ ಸಮ P1 P2 ಎಲ್ಲಿವರೆಗೆ Pn ಒಂದು ಕಂಸದಲ್ಲಿ ಇನ್ನೊಂದು ಕಂಸ, ಯಾಕಂದರೆ ನಾವು ವರ್ಗ ಮಾಡಿದ್ವಿ 2 ಸಲ ಬರೀಬೇಕಾಗ್ತದೆ ಇದು. ಸೊ ಏನು ಬರುತ್ತೋ? ಎ ಸ್ಕ್ವೇರ್ ಸಮ P1 ವರ್ಗ P2 ವರ್ಗ ಗುಣಲಬ್ಧ ಹಾಗೆ Pn ವರ್ಗ ಆಗುತ್ತದೆ. ಆದರೆ ದತ್ತ ಏನು ಕೊಟ್ಟಿದ್ದಾರೆ ಅವರು? ದತ್ತದ ಪ್ರಕಾರ ಪಿ ಯು ಎ ಸ್ಕ್ವೇರನ್ನು ಭಾಗಿಸಿದ್ದಾರೆ, ಅಂದರೆ ಭಾಗಿಸ್ತದೆ ಅಂತ ಕೊಟ್ಟಿದ್ದಾರೆ ಅವರು. ಪಿ ಯು ಎ ಸ್ಕ್ವೇರನ್ನು ಭಾಗಿಸ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ ಏನಾಯ್ತು? ಈಗ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ಪಿ ಯು ಸಹ ಒಂದು ಎ ಸ್ಕ್ವೇರ್ದ ಅವಿಭಾಜ್ಯ ಅಪವರ್ತನ ಆಯ್ತಿಲ್ಲ? ಆಯಿತಾ? ಸೊ ಏನಾಯ್ತು ಈಗ? ಈಗ ಎ ಇಸ್ ಈಕ್ವಲ್ ಟು ಏನಾಯಿತು? P1 P2 Pn ಪಿ ಯು ಎದ ಒಂದು ಭಾಗ ಆಯಿತು, ಯಾಕಂದರೆ ಅದು ಭಾಗಿಸ್ತದೆ, ಅವರು ಕೊಟ್ಟಿದ್ದಾರೆ. ಅದೇ ಥರ ಇಲ್ಲಿ ನೋಡಿ ಎ ಸ್ಕ್ವೇರ್ದಲ್ಲಿ ಏನೇನು ಬಂತು? ಈಗ P1 ಸ್ಕ್ವೇರ್ P2 ಸ್ಕ್ವೇರ್ Pn ಸ್ಕ್ವೇರ್. ಅದೇ ಥರ ಈಗ ಅವರು ಕೊಟ್ಟಿದ್ದಾರೆ ಪಿ ಯು ಎ ಸ್ಕ್ವೇರನ್ನು ಭಾಗಿಸಿದೆ. ಸೊ ಇಲ್ಲೇನಾಯಿತು? ಪಿ ಯು ಎ ಸ್ಕ್ವೇರನ್ನು ಭಾಗಿಸಿದರೆ ನಾವು ಏನು ಮಾಡಿದ್ವಿ? ಈಗ ಅಂಕಗಣಿತ ಮೂಲ ಪ್ರಮೇಯ ಪ್ರಕಾರ ಪಿ ಯು ಎ ಸ್ಕ್ವೇರದ ಅವಿಭಾಜ್ಯ ಅಪವರ್ತನ ಆಯಿತು. ಹಾಗಾಗಿ ಪಿ ಯು ಎಯನ್ನು ಸಹ ಭಾಗಿಸಿದೆ ಅಂತ ನಾವು ಒಂದು ಸಾಧಿಸ್ಬೋದು. ಇಲ್ಲಿ ಒಂದು ಲೆಕ್ಕ ಇದೆ, ಪ್ರಮೇಯ 1.3. ಇದನ್ನು ನಾವು ಈಗ ಸಾಮಾನ್ಯವಾಗಿ ಎಲ್ಲ ನೋಡಿದ್ವಿ. ಈಗ ಲೆಕ್ಕದ ಮೂಲದಲ್ಲಿ ನೋಡೋಣ. ಪ್ರಮೇಯ 1.3 √2 ಅಂದರೆ 2
ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಸಾಧಿಸಬೇಕು. ಪ್ರಮೇಯ 1.3 ಏನಿದೆ ಇಲ್ಲಿ, ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಬೇಕು ನಾವು. ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಹೇಳಬೇಕು, ಸಾಧಿಸಬೇಕು. ಇದು ಪ್ರಮೇಯ, ಇದನ್ನು ಸಾಧಿಸಬೇಕು. ನಾವು ಹೆಂಗೆ ಸಾಧಿಸ್ತೀವಿ ನಾವು? ಈಗ ನೋಡಿ, ಮೊದಲು ನಾವು ಏನು ಮಾಡಬೇಕು, ವಿರುದ್ಧವಾಗಿ ಅದನ್ನು ಒಂದು ಏನಂದರೆ ನಾವು ಸಾಧಿಸೋದು ಅಂದರೆ ಮೊದಲು ಇದೆ ಅಂತ ನಾವು ತಿಳ್ಕೊಳ್ಳೋಣ ಅಂತ. ಏನಂದರೆ ವರ್ಗಮೂಲ 2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸೋಣ ಅಂತ. ಅಂದರೆ ನಮ್ಮ ಊಹೆ ಸರಿ ಇದೆಯಲ್ಲ ತಪ್ಪಿದೆಯಲ್ಲ ಆಮೇಲೆ ಗೊತ್ತಾಗ್ತದೆ. ಹಾಗಿದ್ದಾಗ ಏನಂತ ಬರಿಬೋದು ನಾವು, 6/s ಅಂತ ಬರಿಬೋದು. ಅಂದರೆ 6 ಮತ್ತು s ಏನದು ಪೂರ್ಣಾಂಕ. ನಾವು ಕಲ್ತಿದ್ದೀವಲ್ಲ, ಭಾಗಲಬ್ಧ ಸಂಖ್ಯೆ ಅಂದರೆ ಅದು ಯಾವ ರೂಪದಲ್ಲಿರಬೇಕು, ಮೇಲೆ ಕೆಳಗೆ ಪೂರ್ಣಾಂಕ ಇರಬೇಕು. ಆ ಥರ ವರ್ಗಮೂಲ 2 ಸಮ 6/s, 6/s ಅಂದರೆ ಏನು, 6 ಮತ್ತು s ಎರಡು ಪೂರ್ಣಾಂಕಗಳು, ಮತ್ತು s 0ಗೆ ಸಮ ಇರಬಾರದು. ಹಾಗೆ ಮುಂದೆ ಹೋದಾಗ ಅಂದರೆ 6 ಮತ್ತು sಗಳು ಒಂದನ್ನು ಹೊರತು ಬೇರೆ ಇರ್ಬೋದು. ಸೊ ಅದನ್ನು ತೆಗಿಯೋಣ. ನಾವು ಸಾಮಾನ್ಯ ಅಪವರ್ತನಗಳನ್ನು ತೆಗೆದಾಗ ಏನಾಗ್ತದೆ, ನಮಗೆ ಎ ಮತ್ತು ಬಿ ಅಂತ ಸಹ ಅವಿಭಾಜ್ಯಗಳನ್ನು ಕಲ್ತಿದ್ದೀರಿ ನೀವು. ಅಂದರೆ ಅವು ಎರಡರ ನಡುವೆ ಒಂದು ಬಿಟ್ಟು ಬೇರೆ ಯಾವುದು ಸಾಮಾನ್ಯ ಇರೋದಿಲ್ಲ. ಉದಾಹರಣೆಗೆ ನಾವು ಸಹ ಅವಿಭಾಜ್ಯ ಅಂದರೆ ಯಾವುವು, ಸಹ ಅವಿಭಾಜ್ಯಗಳು ಉದಾಹರಣೆ ಏನು, ಈಗ ನೋಡಿ 2 ಮತ್ತು 3 ಇದಕ್ಕೆ ಸಾಮಾನ್ಯವಾಗಿ ಏನಿದೆ, 1 ಮಾತ್ರ ಇದೆ. 2ನ್ನು ಹೇಗೆ ಬರೆಯೋದು, 1/2 ಅಂತ ಬರೀಬೋದು, 3ನ್ನು 1/2 ಅಂತ ಬರೀಬೋದು. ಈಗ ಇದನ್ನು ನೋಡಿ, ಯಾವುದು 4 ಮತ್ತು 9 ಏನಿದೆ, ಇದನ್ನು ಹೇಗೆ ಬರಿಬೋದು ನಾವು, 4ನ್ನು 2 ಮತ್ತು 2 ಮತ್ತು 2/2/1 ಬರೆಯೋದು. 9ನ್ನು ಹೇಗೆ ಬರೆಯೋದು, 3/3/1 ಅಂತ ಬರಿಬೋದು. ಸಾಮಾನ್ಯ ಏನಿದೆ ಇಲ್ಲಿ, 1 ಮಾತ್ರ ಸಾಮಾನ್ಯ. ಇದು ಸಹ ಅವಿಭಾಜ್ಯಗಳು. ಇದನ್ನು ನೀವು ಕಲ್ತಿದ್ದೀರಿ, ಹಾಗೆ ಪುನರಾವಲೋಕನ ಮಾಡಿದೆ ನಾನು. ಸೊ ಏನಾದರೂ ಬೇರೆ ಇದ್ದರೆ ಈಗ ಇದನ್ನು ನೋಡಿದರೆ 4 ಮತ್ತು 8 ಇವು ಏನು ಸಹ ಅವಿಭಾಜ್ಯಗಳು ಹೌದಾ? ಅಲ್ಲ. ಯಾಕಂದರೆ ಇದನ್ನು 2 ಮತ್ತು 2 1 ಅಂತ ಬರಿಬೋದು. ಇದನ್ನು 2/2/1. ಸೊ ಇಲ್ಲಿ ನೋಡಿ ಎಷ್ಟೊಂದು ಸಾಮಾನ್ಯ ಇವೆ. ಹೀಗಾಗಿ 2 ಸಾಮಾನ್ಯ ಎರಡೂ ಕಡೆ ಇದೆ. ಹೀಗಾಗಿ ಇದು ಅಲ್ಲ, ಸಹ ಅವಿಭಾಜ್ಯ ಅಲ್ಲ. ಇದು ಸರಿ. ಸೊ ಹಾಗೇನಾಗಿದ್ರು ಅವನ್ನೆಲ್ಲ ತೆಗೆದು ಆಮೇಲೆ ನಮಗೇನು ಉಳಿಯುತ್ತೆ, ಎ ಮತ್ತು ಬಿ ಅಂತ ಉಳಿತದೆ. ಹಾಗಾಗಿ √2 ಹೇಗೆ ಬರೆಯೋದು, 6 ಮತ್ತು ಎಸ್ನಿಂದ ಅದು ಸಾಮಾನ್ಯ ಏನಾದರೂ ಇದ್ದರೆ ಅದನ್ನು ತೆಗೆದ ಮೇಲೆ ಎ ಭಾಗಲಬ್ಧ ಬಿ ಅಂತ ಸಿಗ್ತದೆ. ಸೊ ಅದನ್ನು ನಾವು ಎ ಮತ್ತು ಬಿ ಸಹ ಅವಿಭಾಜ್ಯಗಳು. ಇದನ್ನು ಮರು ಜೋಡಿಸಿದಾಗ ಇಲ್ಲಿ ನೋಡಿ, ಮರು ಜೋಡಿಸಿದ್ವಿ. ಏನು ಮಾಡಿದ್ವಿ ನಾವು, ಈ ಬಿಯನ್ನು ಎಡಗಡೆ ತಂದ್ವಿ. ಬಿ ವರ್ಗಮೂಲ 2 ಸಮ ಎ ಆಯಿತು. ಈಗೇನು ಮಾಡೋಣ ಅಂತ, ಎರಡೂ ಕಡೆ ವರ್ಗಗೊಳಿಸೋಣ. ಏನಾಯ್ತು, ಈಗ ವರ್ಗಮೂಲ 2ನ್ನು ವರ್ಗಗೊಳಿಸಿದಾಗ ಏನಾಗುತ್ತೆ, 2 ಬರ್ತದೆ. 2b² = a². ಇದು 1ನೇ ಸಮೀಕರಣ. ಸೊ ಈಗ ಇದರಿಂದ ಏನು ನಾವು ತಿಳ್ಕೊಬೋದು, ಈಗ ಈ ಅಂಕಿಯಲ್ಲಿ 2 ಇದು ಏನಾಗುತ್ತೆ, ನಮ್ಮ ಪ್ರಮೇಯ 1.2 ಕಲ್ತೀವಲ್ಲ ಅದರ ಪ್ರಕಾರ 2 ಇದು a² ಭಾಗಿಸುತ್ತದೆ ಅಂತ ಆಯಿತು. ಯಾಕಂದರೆ 2b² = a² ಅಂದರೆ, ಸೊ ಇಲ್ಲಿ ಬಿ ಮೌಲ್ಯ 1 ಇದ್ರೂ ಏನಾಗುತ್ತೆ, ಈಗ 2 a² ಭಾಗಿಸುತ್ತದೆ ಅಂತ ಆಗುತ್ತೆ. ಸೊ 2 ಇದು a² ಭಾಗಿಸುತ್ತದೆ ಅಂತ ಆಯಿತು. ಅದೇ ಥರ ಈಗ ನಾವು ಪ್ರಮೇಯ 1.2ರಲ್ಲಿ ಏನು ಮಾಡಿದ್ವಿ, 2 ಒಂದು ವೇಳೆ a² ಭಾಗಿಸುತ್ತಾರೆ, 2
ಎ ಯನ್ನು ಸಹ ಭಾಗಿಸುತ್ತದೆ. ಸೊ ಇಲ್ಲೇನಾಯಿತು, ಈಗ ಪ್ರಮೇಯ 1.2ರಂತೆ 2 ಇದು ಎ ಯನ್ನು ಭಾಗಿಸುತ್ತದೆ. ಆದ್ದರಿಂದ ನಾವು ಎ ಯನ್ನು 2c ಅಂತ ಬರಿಬೋದು, 2c ಅಂತ ಬರಿಬೋದು. ಅಂದರೆ ನೀವು ಇದ್ರದ್ದು ಮೌಲ್ಯವನ್ನು 2c ಅಂತ ತಗೋತೀವಿ. ಈಗ ಇದರಲ್ಲಿ ನಾವು ತುಂಬೋಣಂತೆ. ಏನು ಬರುತ್ತೆ ನಮಗೆ, 2b² ಸಮ 2c ಕಂಸದಲ್ಲಿ ವರ್ಗ. ಇದನ್ನು ಸರಳೀಕರಿಸಿದಾಗ 4c² ಆಯಿತು, 4c ವರ್ಗ. ಸೊ ಈಗ 2 ಒಂದಲೇ 2 ನಾವು ತೆಗೆದಾಗ b² = 2c² ಆಯಿತು. b² = 2c² ಆಯಿತು. ಸರಿ, ಎಸ್. ಸೊ ಇದ್ರ ಪ್ರಕಾರ ಏನಾಯ್ತು, ಈಗ 2 b² ಅನ್ನು ಭಾಗಿಸುತ್ತದೆ ಅಂತ ಆಯಿತು ಅಲ್ವಾ. b² = 2c. ಇದು 2c² ಬಿಟ್ಟರೂ 2 b² ಅನ್ನು ಭಾಗಿಸುತ್ತದೆ. ಮತ್ತು ಪ್ರಮೇಯ 1.2 ಪ್ರಕಾರ ಏನಾಯಿತು, b² ಅನ್ನು 2 ಭಾಗವಹಿಸಿದರೆ b ಅನ್ನು ಸಹ ಭಾಗಿಸುತ್ತದೆ. ಅಂದರೆ ಇದು ಏನಾಯ್ತು, ಈಗ ನಾವು ಮೊದಲೇನು ತಗೊಂಡಿದ್ವಿ, ಇದನ್ನು ಸಹ ಅವಿಭಾಜ್ಯಗಳನ್ನು ತಗೊಂಡಿದ್ವಿ. ಅಂದರೆ ಒಂದು ಬಿಟ್ಟು ಬೇರೆ ಯಾವುವು ಅದಕ್ಕೆ ಇರಬಾರ್ದು, ಸಾಮಾನ್ಯ ಅಪವರ್ತನಗಳು ಇರಬಾರ್ದು. ಆದರೆ ಇಲ್ಲಿ 2 1 ಬಂತು. ಸೊ ಹೀಗಾಗಿ ಇದು ಎದಕ್ಕಾಯಿತು, ನಾವು ಮೊದಲು ಇಲ್ಲಿ ಊಹೆ ಮಾಡಿ ತಪ್ಪಾಗಿದೆ. ಈ ಊಹೆ ತಪ್ಪು, ಭಾಗಲಬ್ಧ ಸಂಖ್ಯೆ ಅಂತ ಊಹಿಸಿದ್ವಲ್ಲ ಅದು ತಪ್ಪಾಗಿದೆ. ಆದ್ದರಿಂದ ಈ ಥರ ಬಂತು. ಸೊ ಇದು ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ತೀರ್ಮಾನ ಮಾಡ್ಬೋದು ನಾವು. ನಮ್ಮ ಊಹೆ ತಪ್ಪಾಗಿರೋದು ಅಂತ ಈಗ ಸಾಧಿಸಿದ್ವಿ ನಾವು. ಹೀಗಾಗಿ ಇದೇ ಥರ ರೂಟ್ ಅಂದರೆ ವರ್ಗಮೂಲ 3 ಸಹ ಮಾಡ್ಬೋದು. ಉದಾಹರಣೆ 5. ಇಲ್ಲಿ ಹೇಗೆ ತೊಗೊಳ್ಳೋಣ, ಫಸ್ಟಿಗೆ ವಿರುದ್ಧವಾಗಿ ತಗೊಳ್ಳೋದು. ವರ್ಗಮೂಲ 3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸೋದು ನಾವು. ಸರಿ, ಅಂದರೆ ಈಗ ನೇರವಾಗಿ ಇದನ್ನೇನು ತೊಗೊಳ್ಳೋಣ, ವರ್ಗಮೂಲ 3 a/b ಅಂತ ತೊಗೊಂಡ್ಬಿಡೋಣ. ಅಂದರೆ ಸಹ ಅವಿಭಾಜ್ಯ ಅಂತ ತೊಗೊಂಡ್ಬಿಡೋಣ. 2 ಪೂರ್ಣಾಂಕ ಇದೆ, a ಮತ್ತು b, ಇವು ಸಹ ಅವಿಭಾಜ್ಯನೂ ಆಗಿರುತ್ತೆ. ಆಮೇಲೆ ಇದನ್ನು ಮರು ಜೋಡಿಸಿದಾಗ ಏನಾಗುತ್ತೆ, b ವರ್ಗಮೂಲ 3 ಸಮ a. ಇದನ್ನು ವರ್ಗೀಕರಣಗೊಳಿಸೋದು. ವರ್ಗೀಕರಣಗೊಳಿಸಿದಾಗ ಏನಾಗ್ತದೆ, 3b ವರ್ಗ ಸಮ a ವರ್ಗ. ಸೊ ಈಗ ಏನಾಯ್ತು, ಇದ್ರ ಪ್ರಕಾರ 3 a ವರ್ಗವನ್ನು ಭಾಗಿಸುತ್ತದೆ. ಮತ್ತು ಇದು ಪ್ರಮೇಯ 1.2ರಂತೆ ಏನಾಗ್ತದೆ, 3 ಇದು a ಯನ್ನು ಸಹ ಭಾಗಿಸುತ್ತದೆ. ಹೌದಿಲ್ಲ, ನಾವು ಇದನ್ನು ಮಾಡಿದ್ವಿ, ಇದನ್ನು ಸಾಧಿಸಿದ್ವಿ ನಾವು ಪ್ರಮೇಯ. ಸೊ ಈಗ ನಾವು ಎ ಅಲ್ಲಿ 3c ಅಂತ ತೊಗೊಂಬಂತೆ. ಯಾಕಂದರೆ 3 ಇದರಿಂದ ಎ ಅನ್ನು ಭಾಗಿಸೋದ್ರಿಂದ ಎದ್ದು ಮೌಲ್ಯ 3ಕ್ಕಿಂತ ಜಾಸ್ತಿ ಇರ್ಬೋದು. ಸಿದು 1 2 3 ಯಾವುದಾದ್ರೂ ಇರ್ಬೋದು. ಅದಕ್ಕೆ 3c ಅಂತ ತೊಗೊಂಡು ಇದನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಅಂದರೆ ತುಂಬಿದಾಗ ಏನಾಗ್ತದೆ, 3b² ಸಮ 9c² ಆಗುತ್ತೆ. ಸರಿ, ಅರ್ಥವಾಗ್ತಾ ಇದೆಯಾ? ಏನಾದರೂ ನಿಮಗೆ ಸಂಶಯ ಇದ್ದರೆ ನೀವು ಪ್ರಶ್ನೆ ಮಾಡ್ಬೋದು. ಈಗ 3 ಒಂದಲೇ 3 ಹೋಗುತ್ತೆ. b² = 3c² ಆಯಿತು. ಸೊ ಇದ್ರ ಪ್ರಕಾರ ಏನಾಯ್ತು, ಇದು 3 b² ಭಾಗಿಸುತ್ತದೆ ಅನ್ನಂಗೆ ಆಯಿತು. ಅಂದರೆ ಇದರ ಪ್ರಕಾರ ಪ್ರಮೇಯ 1.2ರಂತ ಉಪಯೋಗಿಸಿದ್ರೆ ಏನಾಗುತ್ತೆ, 3 ಇದು b ಅನ್ನು ಸಹ ಭಾಗಿಸುತ್ತದೆ. b² ಭಾಗಿಸಿದ್ರೆ ಅದು b ಅನ್ನು ಭಾಗಿಸಬೇಕಾಗ್ತದೆ. ಸೊ ಅಂದರೆ a ಮತ್ತು bಗಳು ಕನಿಷ್ಠ 3 ಸಾಮಾನ್ಯ ಅಪವರ್ತನ. ಅಲ್ಲಿ ಮೇಲೆ ಏನಿದೆ, 3 a ಅನ್ನು ಭಾಗಿಸ್ಲಿಕ್ಕತ್ತದೆ, ಇಲ್ಲಿ 3 b ಅನ್ನು ಭಾಗಿಸ್ಲಿಕ್ಕತ್ತದೆ. ಅಂದರೆ 3 2 ಭಾಗಿಸ್ಲಿಕ್ಕತ್ತದೆ. ಆದರೆ ಇದು ನಮ್ಮದು ಏನಾಗೈತಿ, ಈಗ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಯಾಕಂದರೆ ನಾವು a ಮತ್ತು b ಏನನ್ನು ತೊಗೊಂಡಿವಿ, ಸಹ ಅವಿಭಾಜ್ಯಗಳು ಅಂತ ತೊಗೊಂಡಿದ್ದೀವಿ. ಆದ್ದರಿಂದ ಈ ಊಹೆ ತಪ್ಪಾಯಿತು. ಯಾಕೆ, ಇದರಿಂದ ನಮ್ಮದು ವಿರೋಧಾಭಾಸ ಆಯಿತು. ಊಹೆ ತಪ್ಪಾಗಿರೋದ್ರಿಂದ ವಿರೋಧಾಭಾಸ ಆಗಿ ಇದು ತಪ್ಪು ಬಂತು. a ಮತ್ತು bಗೆ 3 ಭಾಗಿಸುತ್ತದೆ ಅನ್ನೋದು ತಪ್ಪಾಯಿತು. ಆದ್ದರಿಂದ ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ತೀರ್ಮಾನ ಮಾಡ್ಬೋದು. ಅರ್ಥವಾಯಿತು ವಿದ್ಯಾರ್ಥಿಗಳು? ಇವನ್ನು ಪರೀಕ್ಷೆಗೆ ಕೇಳ್ತಾರೆ, ನೀವು ಸರಿಯಾಗಿ ಇದನ್ನು ತಿಳ್ಕೋಬೇಕು. ಇದೇ ಥರ ಈಗ ನಾವು 9ನೇ ತರಗತಿಯಲ್ಲಿ ನೋಡಿದ್ದೀವಿ, ಒಂದು ಭಾಗಲಬ್ಧ ಸಂಖ್ಯೆ, ಇನ್ನೊಂದು
ಅಭಾಗಲಬ್ಧ ಸಂಖ್ಯೆಯನ್ನು ಕೂಡಿಸಿದಾಗ ಅಥವಾ ಕಳೆದಾಗ ನಮಗೇನು ಸಿಗ್ತದೆ, ಅಭಾಗಲಬ್ಧ ಸಂಖ್ಯೆ ಸಿಗ್ತದೆ. ಅದೇ ಥರ ಈಗ ನೋಡಿ, ಒಂದು ಭಾಗಲಬ್ಧ ಒಂದು ಅಭಾಗಲಬ್ಧ ಸಂಖ್ಯೆಯ ಮೊತ್ತ ಅಥವಾ ವ್ಯತ್ಯಾಸವು ಅಭಾಗಲಬ್ಧವಾಗಿರುತ್ತೆ. ಇದನ್ನು ನಾವು ಕಲ್ತಿದ್ದೀವಿ. ಅದೇ ಥರ ಶೂನ್ಯವಲ್ಲದ ಒಂದು ಭಾಗಲಬ್ಧ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಯ ಗುಣಲಬ್ಧ ಅಥವಾ ಭಾಗಲಬ್ಧ ಏನಾಗ್ತದೆ, ಅಭಾಗಲಬ್ಧ ಆಗುತ್ತೆ. ಇದನ್ನು ಕಲ್ತಿದ್ದೀವಿ ನಾವು. ಸೊ ಇದನ್ನೀಗ ಅದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಸಾಧಿಸಬೇಕು. ಇದು ಉದಾಹರಣೆ 6. 5 ವ್ಯವಕಲನ ವರ್ಗಮೂಲ 3 5 - √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳ್ತಾರೆ. ಇಂಥವೇ ಬರ್ತಾವೆ ನಿಮಗೆ ಪರೀಕ್ಷೆಗೆ, ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಈಗ ಇದಕ್ಕೆ ಮೊದಲೇನು ನಾವು ಊಹೆ ಮಾಡ್ಕೋಬೇಕು, ಇದು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡ್ಕೊಂಬಿಡ. ಸೊ ಏನಾಯ್ತು, ಈಗ 5 ವ್ಯವಕಲನ ವರ್ಗಮೂಲ 3 5 - √3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸೋಣಂತ ಮುಂದೆ ಅದನ್ನು ಗೊತ್ತಾಗ್ತದೆ ನಮ್ಮ ಊಹೆ ಸರಿ ಇದೆಯೋ ಇಲ್ಲ. ಸೊ ಅದರಿಂದ ಏನಾಯಿತು, 5 - √3 ಎದಕ್ಕೆ ಸಮ ಆಯಿತು, a/b. a ಮತ್ತು b ಏನು ಸಹ ಅವಿಭಾಜ್ಯಗಳು ಅಂದರೆ ಪೂರ್ಣಾಂಕಗಳು. ಆಮೇಲೆ b 0ಗೆ ಸರಿಮ ಇಲ್ಲ, ಸರಿ. ಆಮೇಲೆ ಏನಾಯ್ತು, ಈಗ ಇದನ್ನು ಮರು ಜೋಡಿಸಿದಾಗ ಅಂದರೆ ಇವು ಏನು ವರ್ಗಮೂಲ ಇದೆಲ್ಲ ಅದು ಒಂದು ಕಡೆ ಮಾಡೋಣ ಅಂತ, ಉಳಿದಿದ್ದೆಲ್ಲ ಒಂದು ಕಡೆ ಮಾಡೋಣ. 5 - a ಭಾಗಲಬ್ಧ b ಸಮ ವರ್ಗಮೂಲ 3. 5 - a/b = √3. ಈಗ ಏನು ಮಾಡೋಣಂತೆ, ನಾವು ಮರು ಜೋಡಿಸಿದಾಗ ಏನಾಯ್ತು, ಇದನ್ನು ನಾವು ಲಸ ತಗೊಂಡು b ಲಸ ಬರ್ತದೆ. ಏನಾಯ್ತು, ಈಗ 5 × b ಆಯಿತು, 5b - a/b ಆಗುತ್ತೆ ಅದನ್ನು ಸರಳೀಕರಿಸಿದಾಗ. ಸೊ √3 ಏನಾಯಿತು, 5b - a/b ಆಯಿತು. ಇಲ್ಲಿ a ಮತ್ತು b ಯಾವ ಥರ ಇದೆ, a ಮತ್ತು b ಪೂರ್ಣಾಂಕ ಇದೆ. ಆದ್ದರಿಂದ ಇದು ಬಲಗಡೆದ್ದು ಏನಾಯಿತು, ಒಂದು ಭಾಗಲಬ್ಧ ಸಂಖ್ಯೆ ಆಯಿತು. ಯಾವುದು, 5b - a/b, ಸರಿ. ಯಾಕಂದರೆ a/b ಎರಡು ಪೂರ್ಣಾಂಕ ಮೇಲೆ ಹೇಳಿದೀವಿ ನಾವು. ಸೊ ಆದರೆ ನಾವು √3 ಏನಂತ ಸಾಧಿಸಿದ್ವಿ ನಾವು ನೋಡಿ ಇಲ್ಲಿ. √3 ಅಥವಾ ಏನಂತ ಸಾಧಿಸಿದ್ವಿ ನಾವು, ಅಭಾಗಲಬ್ಧ ಸಂಖ್ಯೆ ಮೊದಲೇ ಸಾಧಿಸಿಬಿಟ್ಟಿದ್ವಿ. ಸೊ ಇದು ಯಾಕೆ ಹೀಗಾಯಿತು, ಈಗ ಇದ್ರ ಪ್ರಕಾರ ಏನಾಯಿತು, √3 ಭಾಗಲಬ್ಧ ಸಂಖ್ಯೆ ಆಯಿತು, ಆದರೆ ಅದು ಸತ್ಯ ಸಂಗತಿಗೆ ವಿರುದ್ಧವಾಯಿತು, ಸರಿನಾ. ಸೊ ಅದು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಸೊ ಇದು ಎದಕ್ಕಾಯಿತು ಅಂದರೆ ನಮ್ಮ ತಪ್ಪಾಗಿರುವ ಊಹೆಯಿಂದ. ಆದ್ದರಿಂದ 5 - √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಾವು ತೀರ್ಮಾನ ಮಾಡ್ಬೋದು. ಹೀಗೆ ಸಾಧಿಸಬೇಕು. ಇದೇ ಥರ ಇನ್ನೊಂದು ಉದಾಹರಣೆ ಇದೆ ನೋಡಿ. 3 ವರ್ಗಮೂಲ 2 3 ಗುಣಲಬ್ಧ ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದೇ ಥರನೂ ನಿಮಗೆ ಪ್ರಶ್ನೆ ಬರ್ತಾವೆ. ಇದಕ್ಕೆ ಏನು ಪರಿಹಾರ, ಸಾಧನೆ ಹೆಂಗೆ ಮಾಡೋದು, ಮೊದಲಿಗೆ ನಾವು ವಿರುದ್ಧವಾಗಿ ನೋಡೋದು, ಇದೆ ಅಂತ ನೋಡೋದು. 3 ವರ್ಗಮೂಲ 2 ಒಂದು ಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆ ಅಂದರೆ ಏನಾಗುತ್ತೆ, ಅದು ಒಂದು ಇದರಲ್ಲಿ ಏನು ಬರಿಬೋದು ನಾವು, 3 ವರ್ಗಮೂಲ 2 a/b, a ಭಾಗಲಬ್ಧ b ಅಂತ ಬರೆಯೋದು. a/b a ಮತ್ತು b ಏನು ಸಹ ಅವಿಭಾಜ್ಯಗಳು, ಪೂರ್ಣಾಂಕಗಳು. ಇದನ್ನು ಮರು ಜೋಡಿಸಿದಾಗ ಏನಾಗ್ತದೆ, ನಾವು ಈ √2 ಅಥವಾ √2 ಅಲ್ಲೇ ಬಿಟ್ಟು 3 ಬಲಗಡೆಗೆ ಮಾಡಿದಾಗ ಇಲ್ಲಿ ಗುಣಾಕಾರ ಇದೆ, ಇಲ್ಲಿ ಏನಾಗುತ್ತದೆ, ಭಾಗಾಕಾರ ಆಗ್ತದೆ. a ಭಾಗಾಕಾರ 3b ಆಗುತ್ತೆ. ಇಲ್ಲಿ a ಮತ್ತು b ಏನಿದೆ ಅಂತ ನಾವು ಊಹೆ ಮಾಡಿ ಮೊದಲೇನು ತೊಗೊಂಡಿದ್ದೀವಿ, ಸಹ ಅವಿಭಾಜ್ಯಗಳನ್ನು ತೊಗೊಂಡಿವಿ. ಊಹೆ ಅಲ್ಲ, ಅದು ಇರೋದು. ಯಾಕಂದರೆ ಅದು ಭಾಗಲಬ್ಧ ಇರೋದ್ರಿಂದ ನಾವು a ಮತ್ತು b ಸಹ ಅವಿಭಾಜ್ಯಗಳು. ಸೊ ಇಲ್ಲಿರೋ ಎಲ್ಲ ಸಹ ಅವಿಭಾಜ್ಯಗಳು, ಅದು ಇಲ್ಲಿರೋವೆಲ್ಲ ಏನದು ಪೂರ್ಣಾಂಕಗಳದು, a b 3. ಸೊ ಎಲ್ಲ ಪೂರ್ಣಾಂಕಗಳು ಅಂದರೆ ಅದು ಒಂದು ಭಾಗಲಬ್ಧ ಸಂಖ್ಯೆ ಆಯಿತು, ಸರಿ. ಆದರೆ √2 ಅಂತ ಏನಂತ ನಾವು ಸಾಧಿಸಿದ್ವಿ, ಇಲ್ಲಿ ನೋಡಿ ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿಬಿಟ್ಟಿದ್ವಿ ನಾವು. ಸೊ ಇದು ಏನಾಯ್ತು, ಈಗ ನಮ್ಮದು ಸತ್ಯ ಸಂಗತಿಗೆ ವಿರುದ್ಧವಾಯಿತು. ಸತ್ಯ ಸಂಗತಿಗೆ ವಿರುದ್ಧವಾಗಿ ಯಾಕಿದು ಆಯಿತು, ನಮ್ಮ ಊಹೆ ತಪ್ಪು ಮಾಡ್ಕೊಂಡಿದ್ವಿ ನಾವು. ಮೊದಲು 3 √2 3 ವರ್ಗಮೂಲ 2 ನಾವು
ಭಾಗಲಬ್ಧ ಅಂತ ತೊಗೊಂಡಿದ್ದಕ್ಕೆ ಇದೆಲ್ಲ ನಮ್ಮದು ತಪ್ಪಾಯಿತು. ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ. 3 ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ಬೋದು. ಅರ್ಥವಾಯಿತು ವಿದ್ಯಾರ್ಥಿಗಳೇ? ಅರ್ಥವಾಯ್ತಾ? ಏನಾದರೂ ನಿಮಗೆ ಸಂಶಯ ಇದ್ದರೆ ಇದೆಲ್ಲ ಕಲಿತ ಮೇಲೆ ನಾವೇನು ಮಾಡೋದು, ಅಭ್ಯಾಸಕ್ಕೆ ಹೋಗೋಣಂತೆ. ಅಭ್ಯಾಸ 1.2. ಅಭ್ಯಾಸ 1.2. ಅದರಲ್ಲಿ ಒಂದನೇದು ಏನಂತ ಹೇಳಿದ್ದಾರೆ ಅವರು, ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದನ್ನು ಮಾಡೋಣ. ಇಲ್ಲಿ ಪ್ರಶ್ನೆ ಇದೆ, ನಾನು ಉತ್ತರವನ್ನು ನೇರವಾಗಿ ಬರೆಯೋಣಂತ. ಉತ್ತರ ಅಂದರೆ ಸಾಧನೆಯನ್ನು ಬರೆಯೋಣಂತ. ಸಾಧನೆಯನ್ನು ಶುರು ಮಾಡೋಣ. ಸಾಧನೆ ಹೆಂಗೆ ಮಾಡೋದು? ಮೊದಲಿಗೆ ಇದನ್ನು ನಾವು ಭಾಗಲಬ್ಧ ಅಂತ ಊಹಿಸ್ಕೋಣಂತ. ವಿರುದ್ಧವಾಗಿ ಊಹಿಸಿ ಅದನ್ನು ಸಾಧಿಸೋಣ. ವರ್ಗಮೂಲ 5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಸೊ ಈ ಭಾಗಲಬ್ಧ ಸಂಖ್ಯೆ ಆದರೆ ಏನು ಬರೀಬಹುದು ನಾವು? ಸಾಮಾನ್ಯವಾಗಿ ಅದನ್ನು a/b. ಮತ್ತು ಇಲ್ಲಿ a ಮತ್ತು b ಏನು? a ಮತ್ತು b ಸಹ ಅವಿಭಾಜ್ಯಗಳು. ಮತ್ತು b 0 ಅಲ್ಲ. b 0ಗೆ ಸಮವಿಲ್ಲ. ಇದನ್ನು ನಾವೇನು ಮಾಡೋಣ ಈಗ? ಮರುಜೋಡಣೆ ಅಲ್ಲ, ಈಗೇನು ಮಾಡೋಣ? ಮರುಜೋಡಣೆ ಮಾಡಿದಾಗ ಏನಾಗ್ತದೆ? b ಮರುಜೋಡಿಸಿದಾಗ b ಗುಣಾಕಾರ ವರ್ಗಮೂಲ 5 = a ಆಗುತ್ತೆ. ಇದನ್ನು ವರ್ಗೀಕರಿಸೋಣ ಅಂತ. ವರ್ಗೀಕರಿಸಿದಾಗ ಏನಾಗುತ್ತೆ? ಇದು 5b ವರ್ಗ = a² ಆಗುತ್ತೆ. ಅಂದರೆ ಈಗೇನಾಯಿತು? 5 a² ಭಾಗಿಸುತ್ತದೆ ಅಂತ ಆಗುತ್ತೆ. 5 a² ಭಾಗಿಸುತ್ತದೆ. ಎಲ್ಲ ಬರೀಬೇಕು ನೀವು. 5 a² ಭಾಗಿಸುತ್ತದೆ ಅಂದರೆ ಏನರ್ಥ? ನಾವು 1.2 ಪ್ರಮೇಯದ ಪ್ರಕಾರ, ಅಂಕಗಣಿತ ಪ್ರಮೇಯ ಪ್ರಕಾರ 1.2 ಪ್ರಕಾರ 5, ಆದ್ದರಿಂದ 5 ಎಯನ್ನು ಸಹ ಭಾಗಿಸುತ್ತದೆ. ಇದನ್ನು ಸಾಧಿಸಿವೆ ನಾವು. ಇಲ್ಲಿ ಬರೀಬೇಕು ಪ್ರಮೇಯ 1.2. ಸೊ ಈಗ 5 ಏನು ಅಂದರೆ ನಾವೇನು ತೊಗೊಳ್ಳಂತೆ? a = 5c ಅಂತ ತೊಗೊಳ್ಳಂತೆ. ಇದನ್ನು ಇದರಲ್ಲಿ ತುಂಬೋಣಂತೆ. ಇದು ಅದರಲ್ಲಿ ಒಂದರಲ್ಲಿ ಇದನ್ನು ತುಂಬಿದಾಗ ಏನಾಗ್ತದೆ? 5b² ಏನಾಗುತ್ತೆ? ಇದು 5c ಪೂರ್ಣ ವರ್ಗ. ಅಂದರೆ ಇದನ್ನು ನಾವು ಸರಳೀಕರಿಸಿದಾಗ 25c² ಆಯಿತು. ಈಗ 5 25 ಹೋಗುತ್ತೆ. b² ಏನಾಯಿತು? 5c² ಆಯಿತು. ಅಂದರೆ ಇದರ ಅರ್ಥ ಏನಾಯಿತು? 5b² ಮುಂದಿನ ಪೇಜಿಗೆ ಹೋಗ್ತೀನಿ. b²
ಇಸ್ ಈಕ್ವಲ್ ಟು 5c² ಅರ್ಥ ಏನು ಇದು 5 ಇದು b² ಅನ್ನು ಭಾಗಿಸುತ್ತದೆ. 5 b² ಅನ್ನು ಭಾಗಿಸಿದ್ರೆ ಏನು 5, ಆದ್ದರಿಂದ 5 ಇದು b ಅನ್ನು ಭಾಗಿಸುತ್ತದೆ. ಇದು ಯಾವುದು ಪ್ರಮೇಯ? ಒಂದು 1.2. ಆದರೆ ಅಲ್ಲಿ ಏನು ಮಾಡಿದ್ವಿ ನಾವು? ಇಲ್ಲೇನು ಮಾಡಿದ್ವಿ? ಇಲ್ಲಿ ನೋಡಿ 5 ಎ ಅನ್ನು ಭಾಗಿಸುತ್ತದೆ ಅಂತ ಮಾಡಿದ್ವಿ. ಇಲ್ಲೇ 5 ಬಿ ಅನ್ನು ಭಾಗಿಸುತ್ತದೆ ಅಂತ ಆಯಿತು. ಇವೆರಡರ ಪ್ರಕಾರ ಏನಾಯ್ತು? 5 ಇದು ಎ ಮತ್ತು ಬಿ ಎರಡನ್ನೂ ಭಾಗಿಸುತ್ತದೆ ಆದಂಗೆ ಆಯ್ತು ಈಗ, ಅಲ್ವಾ? ಆದರೆ ನಾವೇನಂತ ತಗೊಂಡಿದ್ವಿ? ಎ ಮತ್ತು ಬಿ ಇದು ಸಹ ಅವಿಭಾಜ್ಯಗಳು, ಅಂದರೆ ಒಂದು ಬಿಟ್ಟು ಬೇರೆ ಯಾವುದು ಭಾಗ ಆಗಲ್ಲ. ಆದರೆ ಇಲ್ಲೇ ಆಯಿತು. ಇದು ಯಾಕಾಯಿತು? ಇದು ಎ ಮತ್ತು ಬಿ ಸಹ ಅವಿಭಾಜ್ಯಗಳು ಅಂತ ಮೊದಲೇ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಸಹ ಅವಿಭಾಜ್ಯಗಳು ಎನ್ನುವ ಸತ್ಯಕ್ಕೆ ವಿರುದ್ಧವಾಗಿದೆ. ಸರಿನಾ? ಇದು ಯಾಕಾಯಿತು? ವಿರುದ್ಧ ಯಾಕಾಯಿತು? ತಪ್ಪು ಅಂದರೆ ನಮ್ಮ ಊಹೆ ತಪ್ಪಾಗಿದೆ. ಇದು ಯಾಕಾಯಿತು? ನಮ್ಮ ತಪ್ಪಾದ ಊಹೆಯ ಪರಿಣಾಮ. ಆದ್ದರಿಂದ ಏನು ಹೇಳ್ಬೇಕು? ಆದ್ದರಿಂದ ವರ್ಗಮೂಲ ಇದು ಒಂದು ಅಭಾಗಲಬ್ಧ ಸಂಖ್ಯೆ. ಇದು ಸಾಧನೆ. ಅರ್ಥವಾಯಿತು ವಿದ್ಯಾರ್ಥಿಗಳೇ? ಇವೆಲ್ಲ ನಿಮ್ಮ ಪರೀಕ್ಷೆಗೆ ಬಂದೇ ಬರ್ತಾವೆ. ಯಾವುದಾದ್ರೂ ಒಂದು ಬಂದೇ ಬರ್ತದೆ. ಸೊ ಇದನ್ನು ಸರಿಯಾಗಿ ನೀವು ನೋಡ್ಕೋಬೇಕು. ಮುಂದಿನ ನೋಡೋಣ. ಎರಡನೇ ಲೆಕ್ಕ ಏನಂತಿದೆ? ಅದು ಎರಡನೇದ್ದು 3 ಸಂಕಲನ 2 ವರ್ಗಮೂಲ 5. 3 ಸಂಕಲನ 2 ವರ್ಗಮೂಲ 5. ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕು. ಮೊದಲೇನು ಮಾಡೋಣ ನಾವು? ಇದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಇದನ್ನು ಊಹಿಸೋಣ ಅಂತ. ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಅಂದರೆ ಏನಾಯಿತು? ಇದನ್ನು ನಾವು ಹೇಗೆ ಬರಿಬೋದು? ಸಾಮಾನ್ಯವಾಗಿ ಇದನ್ನು ಎ ಭಾಗಲಬ್ಧ ಬಿ ಅಂತ ಬರಿಬೋದು. ಎ ಮತ್ತು ಬಿ ಪೂರ್ಣಾಂಕ. ಎ ಮತ್ತು ಬಿ ಸಹ ಅವಿಭಾಜ್ಯಗಳು. ಅಂದರೆ ಇಲ್ಲಿ ಬಿ 0ಗೆ ಸಮವಿಲ್ಲ. ಇದನ್ನು ಬರೀಬೇಕು ನೀವು. ಇದನ್ನು ಬರೀಲೇಬೇಕು. ಸೊ ಇದನ್ನು ಮರು ಜೋಡಿಸಿದಾಗ
ಅಂದರೆ ಈ ವರ್ಗಮೂಲನ ಒಂದು ಕಡೆ ಮಾಡೋಣ. ವರ್ಗಮೂಲನ ಒಂದು ಕಡೆ ಮಾಡಿ 2 ವರ್ಗಮೂಲ 5 ಏನಾಯಿತು, ಇದು 3 ಇಲ್ಲಿ ಸಂಕಲನ ಇದೆ, ಇಲ್ಲಿ ಬಂದು ವ್ಯವಕಲನ ಆಗ್ತದೆ. ಅಂದರೆ a ಮೈನಸ್ 3b/b ಆಯಿತು. ಇದು 2 ಇಲ್ಲಿ ತೊಗೊಂಬರೋಣ ಅಂತ. ಅಂದರೆ ವರ್ಗಮೂಲ 5 = a ಮೈನಸ್ 3 a ವ್ಯವಕಲನ 3b 3b ಬೈ ಭಾಗಲಬ್ಧ 2b ಆಯ್ತು. 2 ಅಲ್ಲಿ ಗುಣಾಕಾರ ಇದೆ, ಇಲ್ಲಿ ಬಂದರೆ ಭಾಗಾಕಾರ ಆಗ್ತದೆ. ಆದರೆ ಇಲ್ಲಿ ಏನಿದೆ, a ಮತ್ತು b ಏನಿದೆ, ಪೂರ್ಣಾಂಕ ಇದೆ. a ಮತ್ತು b ಸಹಭಾಜ್ಯಗಳು ಹೆಂಗಾವೆ, ಪೂರ್ಣಾಂಕದಿಂದ. ಸೊ ಪೂರ್ಣಾಂಕ ಇರುವುದರಿಂದ a ಮೈನಸ್ 3b ಬೈ ಇದು 2b ಏನಾಗುತ್ತೆ, ಇದು ಭಾಗಲಬ್ಧ ಸಂಖ್ಯೆ ಆಗ್ತದೆ. ಇಲ್ಲೇನದೆ, ನಡಕ್ಕೆ ಸಮ ಚಿಹ್ನೆ ಇದೆ ಅಲ್ವಾ. ಸಮ ಚಿಹ್ನೆ ಇರೋದ್ರೆ ಇದು ಭಾಗಲಬ್ಧ ಆದರೆ ಈಗ ವರ್ಗಮೂಲ 5 ಸಹ ಭಾಗಲಬ್ಧ ಆದಂಗೆ ಆಯಿತು ಇದರ ಪ್ರಕಾರ. ಆದ್ದರಿಂದ ವರ್ಗಮೂಲ 5 ಒಂದು ಭಾಗಲಬ್ಧ ಸಂಖ್ಯೆ ಆಯಿತು. ಆದರೆ ನಾವು ಮೊದಲೇ ಸಾಧಿಸಿಬಿಟ್ಟಿದ್ದೀವಿ ಇದನ್ನೆಲ್ಲ. ಇದು ಅಭಾಗಲಬ್ಧ ಸಂಖ್ಯೆ, ಏನು ವರ್ಗಮೂಲ 5 ಒಂದು ಭಾಗಲಬ್ಧ ಸಂಖ್ಯೆ ಆಯಿತು. ಆದರೆ ಇದು ಸತ್ಯಕ್ಕೆ ದೂರ. ಆದರೆ ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ ಎನ್ನುವ ಸತ್ಯ ಸಂಗತಿಗೆ ಇದು ವಿರೋಧ ಆಯ್ತು. ಈಗ ಸತ್ಯ ಸಂಗತಿಗೆ ವಿರೋಧವಾಯಿತು. ವಿರೋಧ ಆಯ್ತಿಲ್ಲ. ಇದು ಇಲ್ಲಿ ಒಂದು ಭಾಗಲಬ್ಧ ಅಂತೀವಿ, ಇಲ್ಲಿ ಭಾಗಲಬ್ಧ ಅಂತ ಮೊದಲೇ ನಾವು ಸಾಧಿಸಿಬಿಟ್ಟಿವಿ. ಹೀಗಾಗಿ ಇದು ತಪ್ಪಾಯಿತು. ಸೊ ಇದು ಎದಕ್ಕಾಯಿತು, ಇದು ನಮ್ಮ ತಪ್ಪಾದ ಊಹೆ. ಆದ್ದರಿಂದ ಇದು ಏನು ಸಂಖ್ಯೆ ಇದೆಯಲ್ಲ, 3 ಸಂಕಲನ 2 ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ತೀರ್ಮಾನ ಮಾಡ್ಬೋದು. ಸಂಖ್ಯೆ ಎಂದು ತೀರ್ಮಾನಿಸುತ್ತೇವೆ. ಅರ್ಥ ಆಯಿತು ಹೇಗೆ ತೀರ್ಮಾನ ಮಾಡಿದ್ವಿ ನಾವು? ಮೊದಲು ಇದೆ ಅಂತ ತಗೊಳ್ಳೋದು, ಆದರೆ ಅದು ನಮ್ಮದು ತಪ್ಪು ಅಂತ ಸಾಧಿಸಿ ನಮ್ಮ ಊಹೆ ತಪ್ಪಾಗಿದೆ ಅಂತ ಆ ಥರ ನಾವು ಸಾಧಿಸಿದ್ವಿ. ಅರ್ಥವಾಯಿತು ವಿದ್ಯಾರ್ಥಿಗಳೇ? ಸರಿ, ಇದೇ ಥರ ಕೆಳಗಿನದು ಇದೆ. ಈ ಕೆಳಗಿನ ಸಂಖ್ಯೆಗಳು ಅಭಾಗಲಬ್ಧಗಳೆಂದು ಸಾಧಿಸಿರಿ. 1 ಭಾಗಲಬ್ಧ ವರ್ಗಮೂಲ 2, ಎರಡನೇದು 7 ವರ್ಗಮೂಲ 5, 6 ಸಂಕಲನ ವರ್ಗಮೂಲ 2. ಇವನ್ನ ಇದೇ ಥರ ಮಾಡೋದು ನಾವು. ಇನ್ನೊಂದು ಮಾಡ್ತೀನಿ ನಾನು, ಆಮೇಲೆ ಮುಂದಿನ ಕ್ಲಾಸಲ್ಲಿ ನಾವು ಉಳಿದದ್ದನ್ನು ನೋಡೋಣ. ಇನ್ನೆರಡನ್ನು ನೀವು ಮನೆಗೆಲಸವಾಗಿ ಪ್ರಯತ್ನಿಸಿ. ಇವು 2 ಮತ್ತು 3. ಇದು ಒಂದನ್ನು ನಾನು ಈಗ ಮಾಡ್ತೀನಿ. ಮೂರರಲ್ಲಿ 1 ಯಾವುದು, 1 ಭಾಗಲಬ್ಧ ವರ್ಗಮೂಲ 2 ನಾವು ಇದನ್ನು ಅಭಾಗಲಬ್ಧ ಅಂತ ಸಾಧಿಸಬೇಕು.
ಮೊದಲಿಗೆ ಏನಂತ ತಿಳ್ಕೊಂಬಂತೆ, 1/2 ವರ್ಗಮೂಲ 2 ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಅಂದರೆ ಏನಾಯ್ತು, ಈಗ ಸಾಮಾನ್ಯವಾಗಿ ಹೆಂಗೆ ಬರಿಬೋದು ನಾವು, 1/2 ವರ್ಗಮೂಲ 2 ನಾವು ಎ ಭಾಗಲಬ್ಧ ಬಿ ಅಂತ ಬರಿಬೋದು. ಇಲ್ಲಿ ಎ ಮತ್ತು ಬಿ ಸಹ ಅವಿಭಾಜ್ಯಗಳು. ಅವಿಭಾಜ್ಯಗಳು ಅಂದರೆ ಇದು ಬಿ 0ಗೆ ಸಮ ಇರಬಾರ್ದು. ಸರಿನಾ? ಇದನ್ನೇನು ಮಾಡೋಣ ನಾವು, ವಿಲೋಮಗೊಳಿಸೋಣಂತೆ. ವಿಲೋಮಗೊಳಿಸಿದಾಗ ಅಂದರೆ ಪರಸ್ಪರ ವಿಲೋಮಗೊಳಿಸೋದು. ನಾವು ಪರಸ್ಪರ ವಿಲೋಮಗೊಳಿಸೋದು. ತಲೆಯನ್ನು ಕಾಲು, ಕಾಲನ್ನು ತಲೆ ಮಾಡೋದು. ಅಂಶವನ್ನು ಛೇದ, ಛೇದವನ್ನು ಅಂಶ. ಅಂದರೆ √2 ಅಂದರೆ ವರ್ಗಮೂಲ 2 ಏನಾಗುತ್ತೆ, ಬಿ ಭಾಗಲಬ್ಧ ಎ ಆಗುತ್ತೆ. ಇಲ್ಲಿ ಏನಾಯ್ತು, ಈಗ ಬಿ ಮತ್ತು ಎ ಏನಾಯಿತು, ಪೂರ್ಣಾಂಕ. ಅದು ಬಿ ಮತ್ತು ಎ ಪೂರ್ಣಾಂಕ ಇರೋದರಿಂದ ಪೂರ್ಣಾಂಕ ಗಳಾಗಿರು ಪೂರ್ಣಾಂಕಗಳಾಗಿರೋದ್ರಿಂದ P/A ಒಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ. ಆದರೆ ನಾವೇನು ಮಾಡೀವಿ, ವರ್ಗಮೂಲ 2 ಸಾಧಿಸಿದ್ದೀವಿ ನಾವು. ಇದು ಅಭಾಗಲಬ್ಧ ಸಂಖ್ಯೆ. ಅಂದರೆ ಒಂದು ಕಡೆ ಅಭಾಗಲಬ್ಧ ಆಯಿತು, ಒಂದು ಕಡೆ ಭಾಗಲಬ್ಧ ಆಯಿತು. ಇದು ತಪ್ಪಾಯಿತು. ಇದು ವರ್ಗಮೂಲ 2 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಸತ್ಯಸಂಗತಿಗೆ ವಿರೋಧವಾಗಿದೆ. ಇದು ಯಾಕಾಯ್ತು? ಇದು ಯಾಕಂದರೆ ನಮ್ಮ ಊಹೆ ತಪ್ಪಾಗಿದೆ. ಇದಕ್ಕೆ ಕಾರಣ ನಮ್ಮ ತಪ್ಪಾದ ಊಹೆ. ಹೌದಿಲ್ಲ? ಏನಂತ ನಾವು ಇದನ್ನು ಪಾದವೇ. ಆದ್ದರಿಂದ 1 ಭಾಗಲಬ್ಧ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ತೀರ್ಮಾನಿಸಬಹುದು ಎಂದು ತೀರ್ಮಾನಿಸೋಣ.
ಸರಿಯಾ? ಈ ಥರ ನಾವು ಸಾಧಿಸಬೇಕು. ಅರ್ಥ ಆಯಿತು ವಿದ್ಯಾರ್ಥಿಗಳೇ? ಇನ್ನೂ 2 ಇದೆ. ನೀವು ಮನೆ ಕೆಲಸ ಮಾಡಬೇಕು. 7 ಗುಣಾಕಾರ ವರ್ಗಮೂಲ 5 ಮತ್ತು 6 ಸಂಕಲನ ವರ್ಗಮೂಲ 2 ಇವೆರಡನ್ನು ನೀವು ನಾಳೆ ಮಾಡ್ಕೊಂಡು ಬನ್ನಿ. ನಾನು ಮತ್ತೆ ನಿಮಗೆ ವಿವರಿಸ್ತೀನಿ. ಅದನ್ನು ಉತ್ತರವನ್ನು ನೋಡೋಣ. ಇಲ್ಲಿವರೆಗೆ ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಅಭ್ಯಾಸ ಮಾಡಿರಿ. ಆಯಿತು? ಬಾಯ್.